ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶ್ರೇಷ್ಠತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿನ್ನಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಯಾರ್ಯಾರು ನಿಮ್ಮ ಚಿತ್ತಾನುಸಾರ ಕೇಳಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗಬೇಕು, ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 7:22 2 ಸಮುವೇಲ 7:22 ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ದೇವರು ದಾವೀದನ ಜೀವಿತದಲ್ಲಿ ಮಾಡಿದ ಉಪಕಾರಗಳ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಒಂದು ಧನ್ಯವಾದ ಹೇಳಿದ. ನಿನ್ನ ಸೇವಕನಾದ ನನಗಿಷ್ಟು ನೀವು ಸಹಾಯ ಮಾಡಿದ್ದೀಯಾ ಅಂತೇಳಿ, ಇದನ್ನು ನಾವು ನಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ, ಸಹಾಯಗಳಿಗಾಗಿ ನಾವು ಎಲ್ಲವನ್ನ ತಿಳ್ಕೊಂಡು ನಾವು ಕೂಡ ದೇವರಿಗೆ ಒಂದು ವಂದನೆಯನ್ನ ಸಲ್ಲಿಸಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕು, ಧನ್ಯವಾದ ಹೇಳಬೇಕು, ನಮಸ್ಕಾರ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು 22ನೇ ವಚನವನ್ನು ನೋಡಿಕೊಳ್ಳೋಣ. ದೇವರೇ, ಯೆಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾನು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ ಅಂತ ಹೇಳ್ತಾನೆ ದಾವೀದ. ಸರ್ವ ಸೃಷ್ಟಿಕರ್ತನಾದ ದೇವರು ನೀನಪ್ಪ, ನಿನಗಿಂತ ಬೇರೆ ಯಾವ ದೇವರುಗಳು ಇಲ್ಲ. ಹೇಳಿದ್ದು ಕೇಳಿದ್ದು ಎಲ್ಲ ನೋಡುವಾಗ ನೀನೇ ಹೊರತು ನಿನ್ನಿಂದ ಬೇರೆ ಯಾವ ದೇವರು ಇಲ್ಲ ಅಂತೇಳಿ ದಾವೀದ ದೇವರನ್ನ ಕೊಂಡಾಡಿದ್ದಾನೆ. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ನಾವು ನೋಡುವಾಗ ನಿಜವಾದ ದೇವರು ಯಾರು ಅಂತೇಳಿ ನೋಡುವಾಗ, ವಿಮೋಚನ ಕಂಡ 20ನೇ ಅಧ್ಯಾಯ 1-3 ನಾವು ಓದುವಾಗ, ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದವನು ನಾನು, ನನ್ನ ಹೊರತು ನಿಮಗೆ ಬೇರೆ ಯಾವ ದೇವರು ಇರಬಾರದು ಅಂತೇಳಿ ಹೇಳಿದ್ದಾರೆ. ಯಾರು? ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತನೇ, ಯೇಸು ಕ್ರಿಸ್ತನೇ. ಹಾಗೆ ಅದನ್ನ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ಅಂತ ಹಿಂದೆ ಹಲವಾರು ಸಲ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಹಾಗೆ ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ 6 ದಿವಸದಲ್ಲಿ ಸರ್ವವನ್ನ ಭೂಮಿಯಲ್ಲಿ ಇರುವಂಥದ್ದು ಎಲ್ಲವೂ, ಭೂಮಿಯೊಳಗೆ ಇರುವಂಥದ್ದು, ಭೂಮಿ ಮೇಲೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ರಾತ್ರಿ ಹಗಲು ಮಾಡುವಂಥದ್ದು ಪ್ರತಿ ಒಂದನ್ನ ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿ ಅವರಿಗೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಿದ್ದು, ಮನುಷ್ಯರಿಗೆ ಬೇಕಾಗಿದ್ದ ಅನ್ನ ಆಹಾರವನ್ನು ಎಲ್ಲವನ್ನ ಸೃಷ್ಟಿ ಮಾಡಿದವರು ಯಾರಾಗಿದ್ದಾರೆ? ಆ ಸೃಷ್ಟಿಕರ್ತನಾದ ದೇವರೊಬ್ಬರೇ ಆಗಿದ್ದಾರೆ. ಬೇರೆ ಈ ಭೂಲೋಕದ ದೇವರುಗಳು, ಮನುಷ್ಯ ಮಾಡಿದ ದೇವರುಗಳು, ಅಲ್ಲಿ ಆ ದೇವಸ್ಥಾನ, ಇಲ್ಲಿ ಈ ದೇವಸ್ಥಾನ, ಅಲ್ಲಿ ಅದು, ಇಲ್ಲಿ ಇದು, ಆ ಪೂಜೆ ಈ ಪೂಜೆ, ಆ ದೇವಮಾನವ ಈ ದೇವಮಾನವ, ಇದೆಲ್ಲ ಬರೀ ಸುಳ್ಳುಗಳು. ಇದೆಲ್ಲ ಈ ಲೋಕದ ಸೈತಾನ ಕಾರ್ಯದಿಂದ ಬಂದಂಥದ್ದು. ಅದು ಅಲ್ಲವೇ ಅಲ್ಲ, ನಂಬಲೆ ಹೋಗಬಾರದು. ಇವತ್ತು ನಿಜವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಹೆಸರನ್ನು ಹೇಳಿಕೊಂಡು, ಅದು ಕೂಡ ನಾನಾ ತರದಲ್ಲಿ ಇವತ್ತು ಬೆಳ್ಳಿ, ಬಂಗಾರ, ಕಬ್ಬಿಣ, ಮಣ್ಣು, ಮರದಿಂದ, ಸ್ಟೀಲಿನಿಂದ ಆ ದೇವರುಗಳ ಹೆಸರನ್ನು ಹೇಳಿಕೊಂಡು ನಾನಾ ತರದ ರೂಪವನ್ನು ಮಾಡಿಕೊಂಡು ಆರಾಧಿಸ್ತಾ ಇದ್ದಾರೆ, ಜನಗಳನ್ನು ಸೆಳೀತಾ ಇದ್ದಾರೆ, ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅಲ್ಲವೇ ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ರೂಪವಿಲ್ಲ, ಆತ್ಮ ಸ್ವರೂಪನಾಗಿದ್ದಾನೆ, ಒಂದು ಶಕ್ತಿಯಾಗಿದ್ದಾರೆ. ಸರ್ವ ಸೃಷ್ಟಿಯನ್ನು ನೋಡಿ ತಿಳ್ಕೊಳ್ಬೇಕು. ಇವತ್ತು ಈಗಲೂ ಕೂಡ ನೋಡಿ, ಮಳೆಗಾಲದಲ್ಲಿ ಜೋರಾಗಿ ಗುಡುಗು, ಸಿಡಿಲು, ಆ ಗುಡುಗುವೆ ದೇವರ ದರ್ಶನವಾಗಿದೆ, ಸಿಡಿಲು ಬೆಂಕಿ ದೇವರ ಮಾತಾಗಿದೆ, ಭೂಮಿಗೆ ಇಳಿದು ಬರುವಂಥದ್ದು. ಹಾಗೆ 2025ನೇ ವರ್ಷದ ಹಿಂದೆ ಮತ್ತು ದ್ವಾಪರ ಯುಗದಲ್ಲಿ 4 ಯುಗಗಳಲ್ಲಿ ಕೂಡ ಮನುಷ್ಯನ ಅವತಾರವೆತ್ತಿ ಬಂದರು, ಹಾಗೆ ಹೋದರು. ಅವರು ಮನುಷ್ಯನ ರೂಪದಲ್ಲಿದ್ರು, ಮಾತಾಡಿದ್ರು, ಊಟ ಮಾಡಿದ್ರು, ನಿದ್ದೆ ಮಾಡಿದ್ರು, ಉಪವಾಸ ಏನ್ ಮಾಡಿದ್ರು, ಪರಲೋಕಕ್ಕೆ ಏರಿ ಹೋದರು. ಇದುವೇ ಇವತ್ತು ನಿಜವಾದ ದೇವರು. ಇದು ನಾವು ಕೂಡ ತಿಳ್ಕೊಳ್ಬೇಕು. ಮತ್ತೆ ಅಲ್ಲಿ ಆ ದೇವರು, ಇಲ್ಲಿ ಈ ದೇವರು, ಅದಕ್ಕೆ ಆ ಪೂಜೆ, ಈ ಪೂಜೆ, ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ, ಅವರ ಪಾದ ಮುಟ್ಟಬೇಕು, ಅವರ ಪಾದ ಮುಟ್ಟಕ್ಕೆ 500 ರೂಪಾಯಿ, ಅಲ್ಲಿ ತೆಂಗಿನಕಾಯಿ ಬೇಕು, ಬಾಳೆಹಣ್ಣು, ಕರ್ಪೂರ, ಸಾಂಬ್ರಾಣಿ, ಪಂಚಾಮೃತ, ಕುಂಕುಮ, ಅರಿಶಿಣ, ವಿಭೂತಿ, ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಕಲ್ಪನೆಗಳು. ದೇವರು ಹೇಳಿದ್ದು ಸರ್ವ ಸೃಷ್ಟಿ ಮಾಡಿ ನನ್ನ ಮಾತನ್ನ ಕೇಳಿ ನೀವು ನಡೆಯಿರಿ, ನನ್ನನ್ನು ಮರೆಯಬೇಡಿರಿ ಎಂಬುದಾಗಿ ಮಾತ್ರ ಒಂದೇ ಮಾತು ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ.
ಅದುವೇ ಇವತ್ತು 4 ವೇದಗಳು, ಪುರಾಣಗಳು, ಮಹಾಭಾರತ ಇದೆಲ್ಲ ವೇದಗಳಲ್ಲೇ ಬಂತು. ಉದಾಹರಣೆಗೆ ಭಗವದ್ಗೀತೆ ಕೂಡ ಬಂತು, ಬೈಬಲ್ ಬಂತು, ಕುರಾನ್ ಬಂತು. ಇದುವೇ ನಿಜವಾಗಿ ಸರ್ವ ಸೃಷ್ಟಿಕರ್ತನಾದ ಮಾತುಗಳು. ದೇವರದ್ದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದು ಬಿಟ್ಟು ಈ ಕಟ್ಟು ಕಲ್ಪನೆಗಳನ್ನ ನಾವು ಮಾಡಿಕೊಳ್ಳಬಾರದು. ಅದಕ್ಕೆ ದಾವೀದರ ಸಲ ತಿಳ್ಕೊಂಡು ಹೇಳಿದ್ದಾರೆ, ನೀನೇಪ್ಪ ನಿಜವಾದ ದೇವರು ಅಂತ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಅದನ್ನೇ ತಿಳ್ಕೊಳ್ಬೇಕು. ಉದಾಹರಣೆಗೆ ನನ್ನ ಸಾಕ್ಷಿಯನ್ನು ಕೂಡ ಹೇಳಿದ್ದೇನೆ ಹಿಂದೆ. ಅನೇಕ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಇವತ್ತು ನಾನು ಈ ಮಟ್ಟಕ್ಕೆ ನಿಲ್ಲಬೇಕಾದ್ರೆ ಎಷ್ಟೋ ದುಡ್ಡು, ಮಾಯ, ಮಂತ್ರ, ಜ್ಯೋತಿಷ, ಆ ದೇವಸ್ಥಾನ, ಈ ದೇವಸ್ಥಾನ, ತಲೆ ಬೋಳಿಸೋದು, ಮಾಡೋದು, ಏನೇನೋ ಆಯ್ತು. ಎಲ್ಲೆಲ್ಲಿಗೋ ಕಟ್ಟು ಹೊತ್ತುಕೊಂಡು ಹೋಗಿದ್ದು 8 ವರ್ಷಗಳು ಆಯ್ತು. ಆ ಕುಲದೇವರು, ಈ ಕುಲದೇವರು, ಏನೂ ನಡೆಯಲಿಲ್ಲ. ಕಡೆಗೆ 1995ನೇ ಇಸವಿಯಲ್ಲಿ 3 ಜನರ ಮುಖಾಂತರ ದರ್ಶನ ಕೊಟ್ಟಾಗ, ಕೇರಳಕ್ಕೆ ಹೋದಾಗ, ಅಲ್ಲಿ ಪ್ರಾರ್ಥನಾ ಮಂದಿರ ಅಂದರೆ ಚರ್ಚಿಗೆ ಹೋದಾಗ, ಅಲ್ಲಿ ಒಂದು ಕ್ರೈಸ್ತ, ಹಿಂದೂ, ಮುಸ್ಲಿಮ್ಸರ ಮುಖಾಂತರ ದೇವರನ್ನ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಆವಾಗ ನೋಡುವಾಗ ನಿಜವಾಗಿ ಪರಮಾತ್ಮನು, ಭಗವಂತನು, ಸರ್ವೇಶ್ವರನು, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮನು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಶ್ರೀಮನ್ನಾರಾಯಣ, ಯೇಸು, ಅಲ್ಲ ಅಂತ ಕರೆಯುವಂಥದ್ದು, ಯೇಸು, ಯೆಹೋವ ಎಲ್ಲ ಒಬ್ಬರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಸತ್ಯವನ್ನ ನಾವು ಅರಿತುಕೊಳ್ಳಬೇಕು. ಅದಕ್ಕೆ ದಾವೀದರಸರು ಹೇಳಿದ್ದಲ್ಲಿ ನೀನೇ ನಿಜವಾದ ದೇವರು ಎಂಬುದಾಗಿ. ಹಾಗೆ ನೋಡಿ, ಅಲ್ಲಿಂದ ಇವತ್ತು ಏನಾಯ್ತು, ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವನು ಇವತ್ತು ದೇವರನ್ನ ಎಬ್ಬಿಸಿ ನಿಲ್ಲಿಸಿ ಇವತ್ತು ಯೂಟ್ಯೂಬ್ ಮೂಲಕ ಕೂಡ ಸತ್ಯ ಸುವಾರ್ತೆ ಸಾಕ್ಷಿ ಕೊಡುತ್ತಾ ಹೋಗುವಂತೆ ದೇವರೇ ಮಾಡಿದ್ರು. ಭೂಲೋಕದ ದೇವರುಗಳಿಗೆ ಬೇಕಾದಷ್ಟು ದೇವ ಮಾನವರು, ಕೆಲವರಿಗೆ ದೆವ್ವ ಹಿಡಿದು ಕುಡಿಯವರಿಗೆ, ಮಾಯ ಮಂತ್ರದವರಿಗೆ ಹೋಗಿ, ಮಠಾಧೀಶ್ವರ ಹತ್ರ ಹೋಗಿ ಬೇಕಾದಷ್ಟು ಖರ್ಚು ಮಾಡಿ ಏನು ಪ್ರಯೋಜನ ಬರಲಿಲ್ಲ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಸರ್ವ ಗ್ರಂಥಗಳಲ್ಲಿ ಈಗಾಗಲೇ ಹೇಳಿದಾಗೆ 4 ವೇದಗಳಲ್ಲಿ, ಪುರಾಣಗಳಲ್ಲಿ ಅಥವಾ ಮಹಾಭಾರತದಲ್ಲಿಯೂ, ಭಗವದ್ಗೀತೆ ಎಲ್ಲ ಮಹಾಭಾರತಕ್ಕೂ ವೇದಗಳಿಗೆ ಬಂತು. ಕುರಾನ್, ಬೈಬಲನ್ನು ಓದಿ ಸತ್ಯವನ್ನ ತಿಳ್ಕೊಂಡು ನಾವು ಆ ದೇವರನ್ನು ಮಾತ್ರ ಆರಾಧಿಸಬೇಕು. ನಮ್ಮ ಒಂದು ಕೃತಜ್ಞತೆ ಕೂಡ ದೇವರಿಗೆ ಹೀಗೆ ಸಲ್ಲಬೇಕು ಅಂತ ಇದರ ಅರ್ಥ. ದೇವರ ನಂಬಿ ಹಾಗೆ ಬೇರೆ ದೇವರು ಯಾವುದಲ್ಲವೇ ಅಲ್ಲ. 23ನೇ ವಚನ, ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಲೋಕದಲ್ಲಿ ಯಾವುದಿರುತ್ತದೆ? ನೀನೇ ಹೋಗಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡು ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸಿದೆ. ಇದರ ನಮಗೆ ಸ್ತೋತ್ರ. ನೋಡಿ, ಆಗ ದೇವರು ಏನ್ ಮಾಡಿದ್ರು, ಆ ಕಾಲದಲ್ಲಿ ಇಸ್ರಾಯೇಲ್ ಎಂಬ ಒಂದು ಜನಾಂಗವನ್ನು ಆರಿಸಿಕೊಂಡ್ರು. ಅದೇ ಜನಾಂಗ ಇವತ್ತು ಇಸ್ರಾಯೇಲ್ ರಾಷ್ಟ್ರದಲ್ಲಿರೋದು. ಹಾಗೆ ಇವತ್ತು ಕೆಲವರನ್ನು ಕೂಡ ಬೇರೆ ಜನಾಂಗದಲ್ಲಿ ಕೂಡ ದೇವರು ಆರಿಸಿಕೊಂಡು ಏನ್ ಮಾಡ್ತಾರೆ, ಇವತ್ತು ದೇವರು ಅವರ ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಉದಾಹರಣೆಗೆ ನನ್ನಂತ ಜೀವಿತ ಇವತ್ತು ನನ್ನಂತವ್ರು ಎಷ್ಟೋ ಮಂದಿ ಇದ್ದಾರೆ. ಇತರ ಜನಾಂಗಗಳಲ್ಲಿ ಕೂಡ ದೇವರು ಯಾರ್ಯಾರನ್ನ ಬೇಕು ಅವರವರನ್ನ ಪ್ರೀತಿಸಿ ಆರಿಸಿಕೊಂಡು ಅವರ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ಅವರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಆಗ ಅಂತವ್ರು ನಾವು ಏನ್ ಮಾಡಬೇಕು, ಸರ್ವ ಸೃಷ್ಟಿಕರ್ತನಾದ ಒಬ್ಬನಿಗೆ ದೇವರನ್ನ ಆರಾಧಿಸಬೇಕು ಹೊರತು ಬೇರೆ ಮತ್ತೆ ಮೊದಲನೇ ಹಿಂದಿನ ಜೀವಿತಕ್ಕೆ, ಪ್ರಾಪಂಚಿಕ ವಿಷಯಕ್ಕೆ ಹೋಗಬಾರದು ಅಂತ ಇದರ ಅರ್ಥ. ಐಗುಪ್ತರು ಮೊದಲಾದ ಅನ್ಯ ಜನರ ಕೈಗೂ ಅವರ ದೇವತೆಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸಿ ಅದರ ಎದುರಿನಿಂದ ನಿನ್ನ ದೇಶಕ್ಕೋಸ್ಕರ ಭಯಂಕರವಾದ ಮಹತ್ಕಾರ್ಯಗಳನ್ನು ನಡೆಸಿದ್ದಿ. ಆಮೇಲೆ ಏನ್ ಮಾಡಿದ್ರು, ದೇವರ ಅಂಥವನ್ನು ಮತ್ತೆ ಪುನಃ ಪೂಜೆ, ಪುಸ್ಕಾರ, ವಿಗ್ರಹಾಧನೆ, ಮಾಯ ಮಂತ್ರಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ದೇವರು ನಿಜವಾಗಿ ಯಾರನ್ನು ಕರೆದು ಯಾರನ್ನು ಆರಿಸಿಕೊಳ್ತಾರೋ ಅಂಥವ್ರು ಮತ್ತೆ ದೇವರ ಮಾತನ್ನು ಕೇಳಿ ಆ ದೇವರ ಮಾತನ್ನೇ ಹಿಂಬಾಲಿಸುವವರಾಗಿದ್ದಾರೆ. ಒಂದು ವೇಳೆ ಸ್ವಲ್ಪ ದಿವಸ ಇರ್ಬೋದು, ಮತ್ತೆ ಪುನಃ ಹಿಂದಿನ ಜೀವಿತಕ್ಕೆ ಹೋಗಿ ಅದು ಬೇಕು ಇದು ಬೇಕು ಅಂತ ಯಾರು ಹೇಳ್ತಾರೋ ಅದರಂತೆ ಯಾರು ನಡೀತಾರೋ ಖಂಡಿತವಾಗಿ ದೇವರು ಅಂಥವ್ರನ್ನ ಕರೆದಿಲ್ಲ. ಆದ್ರೆ ಒಂದು ವಿಷಯ ತಿಳಿಸಿದ್ದಾರೆ, ನೋಡಪ್ಪ, ನಾಶ ಆಗ್ಬೇಡ, ನನ್ನ ಮಾತುಗಳು ನನ್ನ ಹತ್ರ ಬಾ ಅಂತ. ಆದ್ರೆ ದೇವರು ಯಾರನ್ನ ಬೇಕಂತೆ ಆರಿಸಿಕೊಳ್ತಾರೋ, ತಾಯಿ ಗರ್ಭದಿಂದಲೇ ಅಥವಾ ಪ್ರಪಂಚದಿಂದಲೇ, ಅವರು ಖಂಡಿತವಾಗಿ 2 ದೋಣಿಗೆ 2 ಕಡೆಗೆ, ಆ ಕಡೆ ದೇವರು ಬೇಕು ದೆವ್ವ ಬೇಕು ಅಂತ ಹೋಗುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ಅಂಥವರಲ್ಲಿ ಮಹತ್ಕಾರ್ಯಗಳನ್ನ ದೇವರು ನಡೆಸುವವರಾಗಿದ್ದಾರೆ. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಮಹತ್ಕಾರ್ಯಗಳನ್ನ ದೇವರ ಚಿತ್ತಾನುಸಾರ ನಡೆಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. 24ನೇ ವಚನ, ಇಸ್ರಾಯೇಲರು ಸದಾಕಾಲವು ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದಿ, ಯೆಹೋವನೇ ನೀನು ಅವರಿಗೆ ದೇವರಾದಿ. ನೋಡಿ, ಅವ್ರನ್ನ ಏನ್ ಮಾಡಿದ್ರೆ ಮತ್ತೆ ಇಸ್ರಾಯೇಲ್ನ ಸದಾಕಾಲ ನನಗೆ ನೀವು ಜನಗಳಾಗ್ಬೇಕು ಅಂತೇಳಿ ಅವ್ರನ್ನ ಆರಿಸಿಕೊಂಡು ಅವರಿಗೆ ದೇವರಾದ್ರು.
ಹಾಗೆ ಇವತ್ತು ದೇವರು ಯಾರನ್ನ ಆರಿಸಿಕೊಂಡ್ರೋ ಅವರು ಸದಾ ಕಾಲ ಅಂದ್ರೆ ನಮ್ಮ ಜೀವಿತ ಕಾಲವೆಲ್ಲ ನಾವು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ನಮ್ಮ ನಡೆ ನುಡಿ ಕ್ರಿಯೆ ದೇವರಿಗೆ ಮಹಿಮೆ ತರಬೇಕು ಅಂದ್ರೆ ದೇವರು ಅಂತವರ ಮೇಲೆ ಪ್ರೀತಿ ಇಟ್ಟು ಆರಿಸಿಕೊಳ್ಳವರಾಗಿದ್ದಾರೆ. ಅಂತವರಿಗೆ ಮಾತ್ರ ದೇವರಾಗಿದ್ದಾರೆ ಹೊರತು ಇನ್ನು ಎಂಥವರಾಗ್ಲಿ ಆ ಕಡೆ ಬೇಕು. ಒಂದೊಂದು ಸೇವಕರು ಕೂಡ ಹೇಳ್ತಾರೆ, ನಿಮ್ಮ ಪೂರ್ವಕಾಲದಿಂದ ಬಂದಿದ್ದು ಏನುಂಟು ಮಾಡಿ ದೇವರಲ್ಲಿ ವಿಶ್ವಾಸ ಇಡಿ ಅಂತ. ಈ ರೀತಿ ಸೈತಾನನು ಸೇವಕರುಗಳ ಮುಖಾಂತರ ಅನೇಕರನ್ನು ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ನನ್ನ ಸಹೋದರ ಸಹೋದರಿಯರೇ. ಅದೇ ರೀತಿ ಇನ್ನೊಂದು ವರ್ಗದ ಜನರು ನಮ್ಮ ಹಿಂದೂಗಳಲ್ಲಿ ಕೂಡ ಗಂಟೆ ಮಣಿ ಆಡಿಸ್ತಾ ಪೂಜೆ ಮಾಡುತ್ತಾ ಏನ್ ಮಾಡಿದ್ರು ಮಾತಾಡೋದಿಲ್ಲ. ಅವನು ಕೂಡ ಅದೇ ಕೆಲಸವನ್ನು ಮಾಡಿ ಹೊಟ್ಟೆ ಸಂಸಕ ನೋಡ್ತಾರೆ. ಆಗ ಇವರಿಗೆಲ್ಲ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಪರಮಾತ್ಮನ ಮಾತು ತಿಳಿಸಲ್ಪಡ್ತದೆ. ಅದು ಯಾವ ಜನಾಂಗವಿರಲಿ, ಯಾವ ಗ್ರಂಥವಾಗಿರ್ಲಿ, ಏನೇ ಆಗಿರ್ಲಿ. ಆದ್ದರಿಂದ ಬಹಳ ಎಚ್ಚರ. ಅಂತವರಿಗೆ ಮಾತ್ರ ದೇವರು. 25ನೇ ವಚನ, ದೇವರೇ ಯೆಹೋವನೇ, ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು, ಅದು ಸ್ಥಿರವರಾಗಿರಲಿ. ದಾವೀದರಸರು ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ಸೇವಕ ಅಂದ್ರೆ ದಾವೀದನು ಏನೇನು ಮಾಡಬೇಕೋ, ಏನು ನೆರವೇರಿಸಬೇಕೋ ಸೇವಕರುಗಳ ಮುಖಾಂತರ ಅವರನ್ನು ನೀನು ನೆರವೇರಿಸು, ಆಶೀರ್ವದಿಸು, ಅವರ ಮನೆ ಸದಾ ಸ್ಥಿರವಾಗಿರಲಿ. ಹಾಗೆ ಇವತ್ತು ನಾವು ಕೂಡ ದೇವರನ್ನು ಆದುಕೊಂಡ ಮೇಲೆ, ದೇವರು ನಮ್ಮನ್ನು ಆದುಕೊಂಡ ಮೇಲೆ ನಾವು ದೇವರನ್ನು ಹಿಂಬಾಲಿಸುವುದಾದ್ರೆ ಈ ಲೋಕ ನಮಗೆ ಅದು ಬೇಕು ಇದು ಬೇಕು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು, ನನ್ನ ಮಕ್ಕಳು ಅಷ್ಟು ಓದ್ಬೇಕು ಇಷ್ಟು ಓದ್ಬೇಕು ಹಾಗೆ ಆಗ್ಬೇಕು ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ದೇವರಲ್ಲಿ ಹೇಳ್ಬೇಕು, ದೇವರೇ ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ, ನಿನ್ನ ದೇವರ ಪ್ರೀತಿ ಏನಿದೆ ಆ ರೀತಿ ಆಗಿರಲಿ, ಅದು ಸ್ಥಿರವಾಗಿರಲಿ ಅಂತ ಇವತ್ತು ನಾವು ಕೂಡ ಪ್ರಾರ್ಥಿಸಬೇಕು. ಅದಲ್ಲದೆ ದೇವರೊಂದಿಗೆ ಜೀವಿಸಿನ ಅದು ಇದು ಆ ಕಡೆ ಈ ಕಡೆ ಲೋಕದ ವಿಷಯಗಳು, ಆಡಂಬರ, ರಾಜ್ಯ ಅನೇಕರು ದೇವರಿಂದ ಆರಿಸಲ್ಪಟ್ಟವರು ಅಂತ ಹೇಳಿ ಇವತ್ತು ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅನೇಕರು ರಾಜಕೀಯಕ್ಕೆ ದುಂಕ್ತಾ ಇದ್ದಾರೆ. ರಾಜಕೀಯದ ಪರವಾಗಿ ಒಬ್ಬರನ್ನು ದೂಷಣೆ ಮಾಡ್ತಾರೆ, ಮಾತಾಡ್ತಾರೆ. ನಿಜವಾಗಿ ದೇವರಿಂದ ಆಯ್ಕೆಗೊಂಡವರಾದ್ರೆ ಆ ವಿಷಯಕ್ಕೆ ಹೋಗುವುದಿಲ್ಲ, ದೇವರ ಮಾತನ್ನು ಮಾತ್ರ ಹೇಳಿಕೊಂಡು ಹೋಗ್ತಾರೆ. ಹಾಗೆ ನಾವು ಕೂಡ ಏನ್ ಮಾಡಬೇಕು, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದಾಗ ನಡೆಸಿದಾಗ ನಾವು ಕೂಡ ಅದೇ ರೀತಿ ದೇವರಲ್ಲಿ ಪ್ರಾರ್ಥಿಸಬೇಕು. ನಿನ್ನ ಚಿತ್ತ ಏನಿದೆಯಪ್ಪ ಅದರಂತೆ ನೆರವೇರಲಿ, ಆಶೀರ್ವದಿಸು. ಅದಕ್ಕೆ ಮತ್ತಾಯ 6:33 ಯೇಸುವನ್ನು ಕೂಡ ಮತ್ತಾಯನ ಮುಖಾಂತರ ಹೇಳಿದ್ದು, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಆಗ ಅದರೊಂದಿಗೆ ನಿನಗೆ ಬೇಕಾಗಿದ್ದು ಎಲ್ಲವನ್ನ ಕೊಡುವರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ಇವತ್ತು ದೇವರಿಂದ ಆಯ್ಕೆಗೊಂಡವರ ಮಾತು, ದೇವರು ತಿಳಿಸುವಂತ ಮಾತುಗಳಾಗಿದೆ. ಇದರಲ್ಲಿ ತಿಳ್ಕೊಳ್ಬೇಕು, ದೇವರು ಯಾರನ್ನ ಆರಿಸಿಕೊಂಡಿದ್ದಾರೋ, ಯಾರನ್ನ ನಡೆಸ್ತಾ ಇದ್ದಾರೋ ಎಂಬುದಾಗಿ. ದೇವರ ನಮಗೆ ಸ್ತೋತ್ರ. 26ನೇ ವಚನ, ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು ಎಂಬ ನಿನ್ನ ನಾಮಧೇಯಗಳಿಗೆ ಸದಾಕಾಲವು ಮಹಿಮೆ ಉಂಟಾಗಲಿ. ನಿನ್ನ ಸೇವಕನಾದ ದಾವೀದನ ಮನೆಯು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ. ಇವತ್ತು ನೋಡಿ ಅದನ್ನ ಹೇಳ್ತಾ ಇದ್ದಾನೆ, ಸದಾ ನನ್ನಿಂದ ನಿನಗೆ ಮಹಿಮೆ ಉಂಟಾಗುವಂತೆ ಮಾಡು, ನಿನ್ನ ಒಂದು ಸೇವೆಯಲ್ಲಿ ಸದಾ ಸ್ಥಿರವಾಗಿರಲಿ. ಇದು ನಾವು ಕೂಡ ಅದೇ ರೀತಿ ದೇವರಲ್ಲಿ ಪ್ರಾರ್ಥಿಸಬೇಕು. ನನ್ನ ನಡೆ ನುಡಿ ಕ್ರಿಯೆ ಮಾತು ಪ್ರತಿ ಒಂದು ನಿನಗೆ ಮಹಿಮೆ ತರುವಂತೆ ಮಾಡಪ್ಪ. ಈ ಪ್ರಾಪಂಚಿಕ ವಿಷಯಕ್ಕೆ ಅಡ್ಡದಾರಿ ಹೋಗುವಾಗ ನಾನು ಮಾಡಬಾರದು. ನನ್ನ ಒಂದು ಸಂತಾನವನ್ನು, ನನ್ನ ಮಕ್ಕಳ ಕಾಲಕ್ಕೂ ಕೂಡ ವಂಶವೇ ನಿನ್ನ ಸಾಕ್ಷಿಗಳಾಗಿರಲಿ, ನಿನಗಾಗಿ ಆರಿಸಿಕೋ ಅಂತೇಳಿ ಪ್ರಾರ್ಥನೆ ಮಾಡಬೇಕು. 27ನೇ ವಚನ, ಸೇನಾಧೀಶ್ವರನಾದ ಯೆಹೋವನೇ ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನಿಗೆ ನೀನು ನಿನಗೋಸ್ಕರ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ನೋಡಿ ದಾವೀದ ಹೇಳ್ತಾನೆ, ನಿನಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತೇಳಿ ನೀನು ಹೇಳಿದ್ಯಲ್ಲ, ಆದ್ರಿಂದ ನನ್ನನ್ನು ನೀನು ಆರಿಸಿಕೊಂಡೆ, ಅದಕ್ಕಾಗಿ ನಾನು ನಿನ್ನಲ್ಲಿ ಧೈರ್ಯಗೊಂಡು ಮಾತನಾಡುತ್ತೇನೆ ಅಂತೇಳಿ ನಮಗೆ ಸ್ತೋತ್ರ. ಆಗ ಯಾವ ಮನೆ ನಮ್ಮ ದೇಹವೆಂಬ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ, ಅದನ್ನು ನೀನು ನಾಶ ಮಾಡಬೇಡ ಅಂತ ಹೇಳಿದ್ದು. ಹಾಗೆ ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತರು ಜನಿಸಿ ಬರ್ತಾರೆ, ಅದುವೇ ಪರಲೋಕಕ್ಕೆ ಒಂದು ದಾರಿ, ಅದುವೇ ದೇವಾಲಯ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಮ್ಮ ಶರೀರದಲ್ಲಿ ದೇವರು ವಾಸ ಮಾಡುವರಾಗಿದ್ದಾರೆ ಗಾಳಿಯ ರೂಪದಲ್ಲಿ. ಹಾಗೆ ಆಗ ನಮ್ಮ ದೇಹ ಏನಾಗಿದೆ, ದೇವರಿಗೆ ದೇವಾಲಯ ಆಗುವುದಕ್ಕೋಸ್ಕರ ನಮ್ಮನ್ನು ಕಟ್ಟಿದ್ದಾರೆ, ಕಟ್ಟಲ್ಪಡ್ತಾ ಇದ್ದಾರೆ. ಹಾಗೆ ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. 28, ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತೀ, ನಿನ್ನ ವಾಕ್ಯವು ಸತ್ಯವಾದದ್ದು. ನೋಡಿ, ನಿನ್ನ ಸೇವಕನ ಮುಖಾಂತರ ಒಂದು ದೇವಾಲಯ ಆಗ್ಬೇಕು ಅಂತ ಹೇಳಿದ್ದೆ, ನಿನ್ನ ಮಾತ್ಯ ಸತ್ಯ, ನೀನೇ ದೇವರು ಅಂತ. ಹಾಗೆ ಇವತ್ತು ನಮ್ಮನ್ನು ನಡೆಸ್ತಾ ಇರುವಾಗ
ನಮಗೆಲ್ಲವನ್ನು ತಿಳಿಪಡಿಸಿದಾಗ ಬಳಸ್ತಾ ಇರುವಾಗ ನಮ್ಮ ಶರೀರ ಪರಿಶುದ್ಧವಾಗಿರಬೇಕು. ಯಾಜಕಕಾಂಡ 19:2 ಓದಿದ ಹಾಗೆ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ಅದನ್ನು ತಿಳ್ಕೊಂಡು ನಾವು ದೇವರಿಗೆ ವಾಸ ಮಾಡುವ ನಮ್ಮ ಸ್ಥಳ ಶರೀರವೆಂಬ ದೇವಾಲಯವನ್ನು ನಾವು ಸ್ಥಿರಪಡಿಸಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ. 1 ಕೊರಿಂಥ 3:16, 1 ಕೊರಿಂಥ 6:19, 20ನೇ ವಾಕ್ಯದಲ್ಲಿ ಇದನ್ನು ಓದುವಾಗ ನಮಗೆ ಸ್ಪಷ್ಟವಾಗಿ ನಾವು ಅಲ್ಲಿ ಅದನ್ನು ತಿಳಿದುಕೊಳ್ಳಬಹುದು. 29, ಆದರೆ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದನು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಇರಲಿ ಎಂದನು. ಸರಿಯಪ್ಪ, ಸಂಪೂರ್ಣ ಆಶೀರ್ವದಿಸುವ ಸೌಭಾಗ್ಯ ಎಲ್ಲವನ್ನು ನೀನೇ ಕೊಡುವನು, ನೀನೇ ವಾಗ್ದಾನ ಮಾಡಿದವನು, ನೀನೇ ನಡೆಸುವಂತ ದಾವೀದನ ಪ್ರಾರ್ಥನೆ ಮುಖಾಂತರ ಮಾಡಿದ ಹಾಗೆ ಇವತ್ತು ನಾವು ಕೂಡ ಏನ್ ಮಾಡ್ಬೇಕಲ್ಲಿ ಇದೇ ರೀತಿ ನಾವು ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ 2 ಸಮುವೇಲ 8ನೇ ಅಧ್ಯಾಯದಲ್ಲಿ ನೋಡುವಾಗ ದಾವೀದನು ನಡೆಸಿದ ಯುದ್ಧಗಳು, ಅವನ ಸರದಾರರು. ಆಮೇಲೆ ಮತ್ತು ಏನಾಯ್ತಲ್ಲಿ, ದೇವರು ದಾವೀದನ ಮೂಲಕ ಯುದ್ಧವನ್ನ ಹಿಂದೆ ನಡೆಸಿದ್ರು, ಆಮೇಲೆ ಕೂಡ ನಡೆಸುವಂತ ಬಂತು. ಆದ್ರೆ ದೇವರೇ ಆ ಯುದ್ಧಗಳನ್ನ ದಾವೀದನ ಮುಖಾಂತರ ಅದಕ್ಕೆ ಸರಿಯಾದ ಜನಗಳನ್ನ ಕೊಟ್ಟು ನಡೆಸಿದರು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದನ್ನು ಕೂಡ ನೋಡುವಾಗ ಇವತ್ತು ಪ್ರತಿ ಒಂದು ಯುದ್ಧದಲ್ಲಿಯೂ ಕೂಡ ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ದೇವರು ಆರಿಸಿಕೊಂಡವರಿಗೆ ದೇವರು ಅವರ ಮುಖಾಂತರ ಅವರಿಗೆ ಕೊಟ್ಟ ಒಂದು ದೇಶವನ್ನೇ ಕೊಟ್ರೆ, ರಾಷ್ಟ್ರವನ್ನು ಕೊಟ್ಟಾಗ ಅಲ್ಲಿ ವಿರೋಧಿಗಳ ಮುಖಾಂತರ ಹೋರಾಡುವುದಕ್ಕೆ ದೇವರೇ ಅದನ್ನು ಅಣಿಗೊಳಿಸ್ತಾರೆ ಅಂತ. ಹಾಗೆ ಇವತ್ತು ನೋಡಿ, ಉದಾಹರಣೆಗೆ ಇಸ್ರೇಲ್ ದೇಶವನ್ನ ತಂದುಕೊಳ್ಳೋಣ. ಅದಕ್ಕೆ ಬಹಳ ವರ್ಷಗಳಿಂದ ಯುದ್ಧ ಬರ್ತಾ ಇದೆ. ಮಧ್ಯದಲ್ಲಿ ಇಸ್ರೇಲ್ ಕುಳವನ್ನು ಆಗಲೇ ದೇವರು ಆರಿಸಿಕೊಂಡರು. ಮಧ್ಯದಲ್ಲಿ ಒಂದು ಸಣ್ಣ ಚಿಕ್ಕ ರಾಷ್ಟ್ರವಾಗಿದೆ ಇಸ್ರೇಲ್. ಸುತ್ತು ಇರುವುದು ಬೇರೆ ರಾಷ್ಟ್ರಗಳು. ಏನೇ ಆದ್ರೂ ಅವರನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ ಇಸ್ರೇಲರನ್ನ. ದೇವರು ಇಸ್ರೇಲರ ಪರವಾಗಿ ನಿಂತು ಅಲ್ಲಿ ಯುದ್ಧ ಮಾಡುವನಾಗಿದ್ದಾನೆ. ಹಾಗೆ ಇದೇ ಇವತ್ತು ದಾವೀದನ ವಿಚಾರವಾಗಿ ಕೂಡ ನಡೆಯುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಹಾಗೆ ಈಗ 2 ಸಮುವೇಲ 8ನೇ ಅಧ್ಯಾಯ 15ನೇ ಒಂದು ವಚನವನ್ನ ಓದಿಕೊಳ್ಳೋಣ. 2 ಸಮುವೇಲ 8:15. ದಾವೀದನು ಇಸ್ರೇಲರ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸುತ್ತಿದ್ದನು. ನೋಡಿ, ದಾವೀದ ಏನ್ ಮಾಡ್ತಿದ್ದ, ಇಸ್ರೇಲರಿಗೆ ಅರಸನಾಗಿದ್ಮೇಲೆ ಯುದ್ಧಗಳು ಬಂದರು, ನಾನಾ ತರದ ಕಷ್ಟ ಸಂಕಟಗಳು ಬಂದರೂ ಕೂಡ ಇಸ್ರೇಲರಿಗೆ ನ್ಯಾಯ ತಪ್ಪದೆ ಸರಿಯಾಗಿ ನ್ಯಾಯ ಕೊಡುತ್ತಿದ್ದನು. ಒಬ್ಬೊಬ್ಬರ ಮುಖ ನೋಡಿ ನ್ಯಾಯ ಕೊಡ್ತಿರ್ಲಿಲ್ಲ. ಅಥವಾ ಅವನಿಂತವನು ಇವನಿಂತವನು, ಅವನು ಬಲಾಢ್ಯ, ಅವನು ಹಾಗಿದ್ದಾನೆ ಇವರು ಹೀಗಿದ್ದಾನೆ ಅಂತೇಳಿ ಮುಖ ನೋಡಿ ಅಲ್ಲಿ ನ್ಯಾಯ ತೀರಿಸ್ತಿರ್ಲಿಲ್ಲ. ಸರಿಯಾದ ನ್ಯಾಯ ಪ್ರಕಾರ ತೀರ್ಪು ಮಾಡುತ್ತಿದ್ದ. ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಆರಿಸಿಕೊಂಡಾಗ, ಒಂದು ವೇಳೆ ಯಾವುದಾದ್ರೂ ದೇವರು ಆರಿಸಿಕೊಂಡವರಲ್ಲಿ ಅಂತಹ ಸಮಸ್ಯೆಗಳು ಬಂದಾಗ, ಅವರವರೊಳಗೆ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು, ನಾವು ಒಂದು ಮನೆಯಲ್ಲಾಗ್ಲಿ ಒಂದು ಊರಲ್ಲಾಗ್ಲಿ ಎಲ್ಲೇ ಆಗ್ಲಿ ಸರಿಯಾಗಿ ಅಂಥವ್ರು ಇಂಥವ್ರು ಬಡವರು ಬಳ್ಳಿದರು ಐಶ್ವರ್ಯವಂತರು ಅವರು ಆಗಿದ್ದಾರೆ ಇವರು ಹೀಗಿದ್ದಾರೆ ಅಂತೇಳಿ ನಾವು ನೋಡಬಾರದು. ಸರಿಯಾಗಿ ದೇವರ ವಿಷಯದಲ್ಲಿ ನ್ಯಾಯ ತೀರಿಸಬೇಕಾಗಿದೆ. ಒಂದು ವೇಳೆ ಅಪ್ಪಿ ತಪ್ಪಿ ಮುಖ ದಾಕ್ಷಿಣ್ಯ ನೋಡಿಕೊಂಡು ಜನರ ಪರವಾಗಿ ನ್ಯಾಯ ತೀರಿಸುವುದಾದ್ರೆ ಅವರಿಗೂ ಬಹಳ ಒಂದು ದೊಡ್ಡ ಶಿಕ್ಷೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಧರ್ಮೋಪದೇಶ ಕಾಂಡದಲ್ಲಿಯೂ ಯಾಜಕ ಕಾಂಡದಲ್ಲಿ ನಾವು ಸ್ಪಷ್ಟವಾಗಿ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ನ್ಯಾಯಾಲಯಗಳಲ್ಲಿ ಕೂಡ ನೋಡಿ, ಒಂದೊಂದು ನ್ಯಾಯಾಲಯಗಳಲ್ಲಿ ಜಡ್ಜಿಗಳು ಕೂಡ ನ್ಯಾಯಾಧೀಶರು ಲಂಚ ತಗೊಂಡು ಆ ಲಂಚದ ಪ್ರಕಾರ ತೀರ್ಪು ಕೊಡ್ತಾರೆ, ಮತ್ತೆ ಸಿಕ್ಕ ಹಾಕೊಳ್ತಾರೆ. ಅವ್ರ ಮೇಲೆ ಕೇಸು ಅಥವಾ ನಾನಾ ರೀತಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬಿದ್ದು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದುವೇ ಕಾರಣ. ಇವತ್ತು ಉದಾಹರಣೆಗೆ ಒಂದೊಂದು ಪಂಚಾಯತಿ, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ರಾಜಕಾರಣಿಗಳು, ನಮಗ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಂಥದ್ರಲ್ಲಿ ಕೂಡ ಸರಿಯಾಗಿ ನ್ಯಾಯ ತೀರಿಸಿ ಕೆಲಸವನ್ನ ಮಾಡದ ಹೋದ್ರೆ ಇದೆಲ್ಲ ದೇವರಿಂದ ಬಂದಂಥದ್ದು. ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ, ಗಂಡ ಹೆಂಡತಿ ಮಕ್ಕಳು ಆಕ್ಸಿಡೆಂಟ್ಗಳು, ಎಲ್ಲೆಲ್ಲಿಂದಲೋ ಹೆಣಗಳು ಬರ್ತವೆ. ಕಡೆಗೆ ಅವರಲ್ಲಿ ಹೊಡೆದಾಟ, ಆ ಕೋರ್ಟು ಕಚೇರಿ, ಜಾಮೀನು, ಟಿವಿಯಲ್ಲಿ ಮೊಬೈಲಲ್ಲಿ ಪತ್ರಿಕೆಗಳಲ್ಲಿ ನೋಡ್ತೇವೆ. ಮಾನ ಮರ್ಯಾದೆ ಹರಾಜು, ಇದುವೇ ದೇವರು ಕೊಡುವಂತ ಶಿಕ್ಷೆ. ಆದ್ರೆ ದಾವೀದ ಏನ್ ಮಾಡಿದ್ರು, ಸರಿಯಾಗಿ ನ್ಯಾಯ ತೀರಿಸುತ್ತಿದ್ರು. ಸರಿಯಾಗಿ ಯಾರು ನ್ಯಾಯ ತೀರಿಸ್ತಾರೋ ಅವರಿಗೆ ದೇವರ ಮೇಲೆ, ಅಂತವರ ಮೇಲೆ ದೇವರಿಗೆ ಬಹಳ ಪ್ರೀತಿ. ದೇವರಿಂದ ಆಯ್ಕೆಗೊಂಡವರಾದ್ರೆ ಸರಿಯಾಗಿ ನ್ಯಾಯವನ್ನ ತೀರಿಸುತ್ತಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಉದಾಹರಣೆಗೆ ರಾಜಕಾರಣಿಗಳಲ್ಲಿ ಕೂಡ
ಒಂದೊಂದು ಮಂತ್ರಿಗಳು ಇವತ್ತು ಅವರು ಈ ಭೂಲೋಕದ ಜೀವನವನ್ನು ಮುಗಿಸಿದ್ರು ಕೂಡ ಭೂಲೋಕವನ್ನು ಬಿಟ್ಟು ಹೋಗಿದ್ರು ಕೂಡ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ. ಏನು 1 ರೂಪಾಯಿ ಸಂಪಾದನೆ ಮಾಡದೆ ಇರಕ್ಕೆ ಸರಿಯಾಗಿ ಮನೆ ಇಲ್ಲದೆ ಯುದ್ಧದಲ್ಲಿ ವಾಸ ಮಾಡುತ್ತಾ ರಾಜ್ಯಗಳನ್ನ ಇವತ್ತು ಅಭಿವೃದ್ಧಿ ಪಡಿಸುತ್ತಾ ಹೋದ್ರು. ಒಬ್ಬರ ಕೈಯಲ್ಲಿ ಒಂದು ಕೆಟ್ಟ ಮಾತು ಹೇಳಿಸಿಕೊಳ್ಳಿಲ್ಲ. ಆದ್ರೂ ನೋಡಿ ಅವರ ಹೆಸರು ಇವತ್ತು ಕೂಡ ಅಚ್ಚಳಿಯದೆ ಉಳಿದಿದೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಇವರು ದೇವರಿಂದ ಆಯ್ಕೆಗೊಂಡವರು. ಆದ್ರೆ ಇವತ್ತಿನವರು ಏನ್ ಮಾಡ್ತಾರೆ, ಮದ್ಯಪಾನ ಕೊಟ್ಟು, ಮಾಂಸ ಕೊಟ್ಟು, ಬಟ್ಟೆ ಕೊಟ್ಟು, ನಾನಾ ರೀತಿಯಲ್ಲಿ ಕೊಟ್ಟು ಇವತ್ತು ಇಡೀ ರಾಜ್ಯವನ್ನ ಇವತ್ತು ಏನ್ ಮಾಡಿದ್ದಾರೆ, ಇವತ್ತು ಆ ರೀತಿ ಒಂದು ಗತಿಗೆಡಿಸಿ ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಅವರ ಪರಿಸ್ಥಿತಿಗಳು ಇವತ್ತು ಯಾವ ರೀತಿ ಬರ್ತಾ ಇವೆ, ಯಾವ ರೀತಿ ನಡೀತಾ ಇದೆ, ಅವರ ಮಾನ ಮರ್ಯಾದೆ ಹರಾಜು. ಕಾರಣ ಯಾಕೆಂದ್ರೆ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಅವರು ಪ್ರಾಪಂಚಿಕ ರೀತಿಯಿಂದ ಆಯ್ಕೆಗೊಂಡಿದ್ದು. ದೇವರು ಕರೆದಿರುವುದಾದರೆ, ದೇವರು ನೇಮಿಸಿರುವುದಾದರೆ ಖಂಡಿತವಾಗಿ ಅವರ ಹೆಸರು ಅಚ್ಚಳಿಯದೆ ಉಳಿಯುತ್ತದೆ. ಇದರಲ್ಲಿ ಕೂಡ ನಾವು ಪ್ರತಿಯೊಬ್ಬರನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರವೇ ಇರಬಹುದು. ಅವರು ಹೋದಲ್ಲೆಲ್ಲ ಅವರಿಗೆ ಜಯವಾಗ್ತಾ ಬರ್ತದೆ. ಯಾರು ಏನೇ ಹೇಳಿದ್ರು ಇದೇ ದಾವಿದರಸರು ಕೂಡ ಮಾಡಿದ್ರು. ಒಂದು ಚೂರು ಚಾಚು ತಪ್ಪದೆ ನ್ಯಾಯವನ್ನ ತೀರಿಸುತ್ತಿದ್ದರು. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ನೆರವೇರಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಒಂದು ಮನೆಯಲ್ಲಿ 2-3 ಗಂಡು ಮಕ್ಕಳಿದ್ರೆ ಒಂದೊಂದು ತಂದೆ ತಾಯಿಗಳಿಗೆ ಒಬ್ಬೊಬ್ಬರ ಮೇಲೆ ಪ್ರೀತಿ, ಆ ರೀತಿ ಅವರಿಗೆ ಆಸ್ತಿ ಪಾಸ್ತಿ ಪಾಲಂಚವರು ಆಗಿದ್ದಾರೆ. ಅದು ಕೂಡ ತಪ್ಪು. ಅದಕ್ಕೂ ಸರಿಯಾಗಿ ದೇವರು ತೀರ್ಪು ಕೊಡೋನಾಗಿದ್ದಾನೆ. ಸರಿಯಾಗಿ ನ್ಯಾಯ ತೀರಿಸಬೇಕು ಮಕ್ಕಳ ಮೇಲೆ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಅತ್ತೆಯರು ಸೊಸೆಯಂದಿರ ಮೇಲೆ ಸುಳ್ಳು ಹೇಳೋದು, ಸೊಸೆಯಂದಿರು ಅತ್ತೆಂದಿರ ಮೇಲೆ ಸುಳ್ಳು ಹೇಳೋದು, ನೆರೆಕರೆಯವರ ಮೇಲೆ, ಇದೆಲ್ಲ ದೇವರಿಂದ ಬಹಳ ಒಂದು ದೇವರ ಕೋಪಕ್ಕೆ ಗುರಿಯಾಗುವಂತ ವಿಷಯ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಇದ್ವಿ. ಇದು ಬಹಳ ಅರ್ಥ ಮಾಡಿಕೊಳ್ಬೇಕು ನನ್ನ ಸಹೋದರ ಸಹೋದರಿಯರೇ. ಆದ್ರಿಂದ ಏನೇ ಇದ್ದರೂ ನಾವು ನ್ಯಾಯ ತಪ್ಪಿ ಹೋಗಬಾರದು. ಸ್ತೋತ್ರ. ಹಾಗೆ ಈಗ 2 ಸಮುವೇಲ 8:18 ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋಯಾದವನ ಮಗನಾದ ಬೆನಾಯನು ಕೆರೇತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳ ಮುಖ್ಯಸ್ಥನು. ದಾವೀದನ ಮಕ್ಕಳು ಯಾಜಕರಾಗಿದ್ದರು. ನೋಡಿ ದೇವರು ಏನ್ ಮಾಡಿದ್ರು, ಮತ್ತೆ ಅಲ್ಲಿ ಇಬ್ಬರನ್ನ ಏನ್ ಮಾಡಿದ್ರು ಅಲ್ಲಿ ದೇವರು, ಅಲ್ಲಿ ದಂಡುಗಳಿಗೆ ಮುಖ್ಯಸ್ಥರಾಗಿ ಮಾಡಿದ್ರು. ಇಷ್ಟಿಷ್ಟು ಜನಗಳಿಗೆ ನೀನು ಮುಖ್ಯಸ್ಥನಾಗಿರು ಅಂತ ನೋಡಿ ಅವರು ದೇವರಿಂದ ಆಯ್ಕೆಗೊಂಡವರು. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಳ್ಳವರು ಅವರು ಯಾರು ಏನು ಕೊಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅವರವರ ನಡೆ ನುಡಿ ಕ್ರಿಯೆಗಳಿಗೆ ದೇವರೇ ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ದಾವೀದನ ಮಕ್ಕಳು ಯಾಜಕರಾಗಿದ್ದರು. ನೋಡಿ ದಾವೀದನ ಆರಿಸಿಕೊಂಡ್ರು. ದಾವೀದನ ಮಕ್ಕಳನ್ನು ಕೂಡ ದೇವರ ಸೇವೆಗೆ ಆರಿಸಿಕೊಂಡರು. ಹಾಗೆ ಇವತ್ತು ಯಾರು ಬೇಕೋ ಅವರನ್ನೇ ಆರಿಸಿಕೊಳ್ತಾರೆ, ಎಲ್ಲರನ್ನ ಆರಿಸಿಕೊಳ್ಳುವುದಿಲ್ಲ. ಹಾಗೆ ಎಲ್ಲರಿಗೂ ಒಂದೇ ಕೆಲಸವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಂದೊಂದು ಕುಲಗಳಿಗೆ ಒಂದೊಂದು ಕೆಲಸ. ಇದನ್ನೇ ಅಪೊಸ್ತಲನಾದ ಪೌಲರು ಕೂಡ ಹೇಳಿದ್ದು ಕೊರಿಂಥರಿಗೆ ಬರೆದ ಪತ್ರದಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು ತರದ ಆಶೀರ್ವಾದ, ಒಬ್ಬೊಬ್ಬರಿಗೆ ಒಂದೊಂದು ತರದ ಸೇವೆ. ಎಲ್ಲರಿಗೂ ಸೇವೆ ಅಲ್ಲವೇ ಅಲ್ಲ. ಯಾಕೆಂದ್ರೆ ಮಾನವ ಕುಲ ಜನಾಂಗ ಪ್ರಪಂಚ ನಡಿಬೇಕಾದ್ರೆ ಅಲ್ಲಿ ಎಲ್ಲರೂ ಬೇಕಾಗಿದ್ದಾರೆ. ಆದ್ರೆ ದೇವರ ರೀತಿಯಲ್ಲಿ ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ದುಡ್ಡು ಬೆಳ್ಳಿ ಬಂಗಾರ ಲಂಚಕ್ಕಾಗಿ ಆಸೆ ಪಡದೆ, ಮೇಲು ಕೀಳು ಜಾತಿ ಮತ ಭೇದ ನೋಡದೆ, ಯಾವುದೇ ರೀತಿಯಲ್ಲಿ ಭಿನ್ನ ಭೇದ ಮಾಡದೆ ನ್ಯಾಯ ತೀರಿಸಿಕೊಂಡು ಕೆಲಸ ಮಾಡಿಕೊಂಡು ಬರ್ತಾರೋ ಇನ್ನೊಬ್ಬರಿಗೆ ನೋವಾಗದ ಹಾಗೆ ಅವರೇ ದೇವರಿಂದ ಆಯ್ಕೆಗೊಂಡವರು. ಅದಲ್ಲದೆ ಪ್ರಾಪಂಚಿಕ ವಿಷಯದಲ್ಲಿ ಲಂಚಗಳು, ಬಡ್ಡಿಗಳು, ಮನೆಗಳು, ಸುಳ್ಳು, ನಾನಾ ರೀತಿ ಸರ್ಕಾರದ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಮಾಡಿಕೊಂಡು ಎಲ್ಲ ಸವಲತ್ತುಗಳನ್ನ ಪಡೆದುಕೊಳ್ಳಬಹುದು. ಅದು ಸರಿಯಾಗಿ ಸಲ್ಲತಕ್ಕವರಿಗೆ ಸಲ್ಲೋದಿಲ್ಲ. ಬೇಕಾದಷ್ಟು ಇದ್ದವರಿಗೂ ಕೂಡ ಅದುವೇ ಆಗಿದೆ. ಇದೆಲ್ಲ ದೇವರಿಂದ ಭಯಂಕರವಾದ ಶಿಕ್ಷೆ, ಅದು ನಡೀತಲೇ ಇದೆ. ನಾವು ಅದನ್ನು ಕೂಡ ಬಹಳ ಚೆನ್ನಾಗಿ ಗಮನಿಸಬೇಕಾಗಿದೆ. ಹಾಗೆ ದೇವರು ಆದುಕೊಂಡವರನ್ನು ಕೂಡ ಹೀಗೆ ಗುರುತಿಸಬೇಕು. ಅವರ ಮಕ್ಕಳನ್ನು ಕೂಡ ದೇವರು ಹಾಗೆ ಆಶೀರ್ವಾದ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಕೂಡ ಎಲ್ಲರನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಕ್ಕೂ ಆಗುವುದಿಲ್ಲ.
ಉದಾಹರಣೆಗೆ ಇಸಾಕನಿಗೆ ಎಷ್ಟು 2 ಮಕ್ಕಳು, ಯಾಕೋಬ ಮತ್ತು ಏಸಾವ. ಏಸಾವನನ್ನು ಆರಿಸಿಕೊಳ್ಳಲಿಲ್ಲ, ಯಾಕೋಬನನ್ನು ಮಾತ್ರ ಆರಿಸಿಕೊಂಡರು. ಆದ್ರಿಂದ ಅವನ 12 ಮಕ್ಕಳ ಸಂತಾನವೇ ಇವತ್ತು ಇಸ್ರೇಲ್ ಸಂತಾನ. ಯಾಕೋಬಂದ್ರೆ ಹೆಸರ ಅರ್ಥ ಏನು? ವಂಚಕ ಅಂತ ಇದರ ಅರ್ಥ. ಆ ವಂಚಕನನ್ನ ದೇವರು ಅಲ್ಲಿ ಬಿಡುಗಡೆ ಮಾಡಿದ್ರು, ಇಸ್ರೇಲ್ ಎಂಬ ಬಿರುದನ್ನ ಕೊಟ್ಟರು. ಇಸ್ರೇಲ್ ಅಂದ್ರೆ ದೇವರೊಂದಿಗೆ ಹೋರಾಡಿ ಗೆದ್ದವನು, ಅಂದರೆ ಪಾಪದಿಂದ ಬಿಡುಗಡೆ ಆದವನು, ವಂಚಕನಿಂದ ಬೇರ್ಪಟ್ಟವನು. ಅದು ದೇವರೇ ಮಾಡಿದ ಕಾರ್ಯ. ಆಮೇಲೆ ದೇವರ ಮನುಷ್ಯ ಎಂಬ ಹೆಸರಾಯಿತು. ಅವನ ಮಕ್ಕಳ 12 ಮಕ್ಕಳನ್ನು ಮಾತ್ರ ದೇವರು ಆರಿಸಿಕೊಂಡ್ರು. ಅಲ್ಲಿ ಏಸಾವನ ಮಕ್ಕಳನ್ನು ಕೂಡ ದೇವರು ಏಸಾವನನ್ನು ಅವನ ಮಕ್ಕಳನ್ನ ಆರಿಸಿಕೊಳ್ಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಆದಿಕಾಂಡದಲ್ಲಿ ಕೂಡ ನೋಡುವಾಗ ನೋಡಿ, ಕಾಯಿನ ಹೆಬೇಲನನ್ನ ಕೊಂದ. ಕಾಯಿನ ಏನ್ ಮಾಡ್ದ? ಅವನ ಮನಸ್ಸು ದೇವರೊಂದಿಗೆ ಇರ್ಲಿಲ್ಲ, ಅವನೊಂದು ದುಷ್ಟ ಶಕ್ತಿ ಅವನನ್ನು ನಡೆಸ್ತಾ ಇತ್ತು. ಆ ವಿಚಾರ ಹೇಳಕ್ಕೋದ್ರೆ ಬಹಳ ಇದೆ, ಕೆಲವರು ನಂಬೋದು ಕೂಡ ಇಲ್ಲ, ಅದು ಏನಾದ್ರೂ ಅಲ್ಲಿ ಇರ್ಲಿ. ಆಮೇಲೆ ಹೆಬೇಲ ಏನಾದ? ಹೆಬೇಲನನ್ನು ಕೊಂದ. ಆಮೇಲೆ ಆದಾಮನಿಗೆ ದೇವರು 3ನೇ ಮಗನನ್ನು ಕೊಟ್ಟರು, ಸೇತ್ ಎಂಬ ಮಗನನ್ನು. ಸೇತ್ ಅಂದ್ರೆ ಆಶೀರ್ವದಿಸಲ್ಪಟ್ಟವನು ಅಂತ ನೋಡಿ. ಅದೇ ಕುಲದಿಂದ ಅಬ್ರಹಾಮ ಬಂದ. ಆ ಕುಲದಲ್ಲಿ ಎಷ್ಟೋ ಜನ ಬಂದ್ರು, ಅಲ್ಲಿಂದ ಅಬ್ರಹಾಮ ಬಂದ. ಅಬ್ರಹಾಮನಿಂದ ಇಸಾಕ ಬಂದ. ಇಸಾಕನಿಂದ ಯಾಕೋಬ. ಏಸಾವನ ಆರಿಸಿಕೊಳ್ಳಲಿಲ್ಲ, ಯಾಕೋಬನ ಮಾತ್ರ ಆರಿಸಿಕೊಂಡರು. ಇಸ್ರೇಲ್ ಕುಲ ಅಬ್ರಹಾಮನ ವಂಶ. ಹಾಗೆ ಅಬ್ರಹಾಮನ ವಂಶ ಇವತ್ತು ಇಸ್ಮಾಯಿಲ್ ಕುಲ ಅಂದ್ರೆ ಮುಸ್ಲಿಂ ಸಂತಾನ ಕೂಡ ಅಲ್ಲಿಂದಲೇ ಬಂತು. ಆದ್ರೆ ನಿಜವಾಗಿ ಆಯ್ಕೆಗೊಂಡಿದ್ದು ಯಾಕೋಬನ ವಂಶ. ಸೇತುನಿಂದ ಅಬ್ರಹಾಮ, ಅಬ್ರಹಾಮನಿಂದ ಇಸಾಕನಿಂದ ಏಸಾವ, ಯಾಕೋಬ. ಏಸಾವನನ್ನು ಆರಿಸಿಕೊಳ್ಳಿಲ್ಲ, ಯಾಕೋಬನನ್ನು ಆರಿಸಿಕೊಂಡು ಇಸ್ರೇಲ್ ಎಂಬ ಹೊಸ ಬಿರುದನ್ನ ಕೊಟ್ಟರು. ಆ ಯಾಕೋಬನ 12 ಮಕ್ಕಳ ಸಂತಾನವೇ ಅಲ್ಲಿ ಏನಾಯ್ತು? ಇಸ್ರೇಲ್ ಸಂತಾನ. ಅದುವೇ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಹಾಗೆ ಎಲ್ಲರನ್ನು ಕೂಡ ಆರಿಸಿಕೊಳ್ಳೋದಿಲ್ಲ, ಕುಲದಲ್ಲಿ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತಾರೆ. ಇದು ನಮ್ಮ ಒಂದು ಜೀವಿತದಲ್ಲಿ ಬಹಳ ಎಚ್ಚರವಾಗಿರಬೇಕು. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 2 ಸಮುವೇಲ 9ನೇ ಅಧ್ಯಾಯ 1ರಿಂದ 13ರವರೆಗೆ. 2 ಸಮುವೇಲ 9:1. ದಾವೀದನು ಯೋನಾತಾನನ ಮಗನಿಗೆ ದಯೆ ತೋರಿಸಿದ್ದು. ಈ ಯೋನಾತಾನ ಯಾರು? ದಾವೀದನ ಮಾವ, ಅಂದ್ರೆ ಹೆಂಡತಿಯ ಅಪ್ಪ ಸೌಲ, ಅವನ ಮಗನೇ ಯೋನಾತಾನ. ಆಗ ಇಲ್ಲಿ ಮಾವ ಅಂದ್ರೆ ಸೌಲ ದಾವೀದನ ಕೊಲೆ ಮಾಡ್ಲಿಕ್ಕೆ ಅಂತ ನೋಡಿದಾಗ ಯೋನಾತಾನ ಏನ್ ಹೇಳ್ದ? ಖಂಡಿತವಾಗಿ ನಿನಗೆ ಮರಣದಂಡನೆ ಆಗ್ಬಾರ್ದು, ನಿನಗೆ ಶಿಕ್ಷೆ ಆಗ್ಬಾರ್ದು, ಹೆದರಬೇಡ, ನಾನಿದ್ದೇನೆ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟ. ಯಾರು? ಸೌಲನ ಮಗ ಯೋನಾತಾನ ದಾವೀದನಿಗೆ. ಆದ್ರೆ ಅವನು ಮಾತು ಕೊಟ್ಟ ಹೊರತು ಯಾವುದೇ ಸಹಾಯಕ್ಕೆ ಬರಲಿಲ್ಲ, ಬರೀ ಮಾತನ್ನು ಮಾತ್ರ ಹೇಳಿದ. ಸಹಾಯ ಯಾರಿಂದ ಬಂತು? ದೇವರಿಂದ ಬಂತು. ಅದಕ್ಕೆ ನಾವು ಹೇಳೋದು, ಮನುಷ್ಯರನ್ನು ಯಾವಾಗಲೂ ನಂಬಬಾರದು. ಒಂದು ವೇಳೆ ಕಷ್ಟ, ಸಂಕಟ, ದುಃಖದಲ್ಲಿ ಯಾರಿಂದಾದ್ರೂ ಸಹಾಯ ಬಂದ್ರೆ ಅದು ದೇವರಿಂದ ಬಂತು. ಆಗ ದೇವರಿಗೂ ನಾವು ಸ್ತೋತ್ರ ಸಲ್ಲಿಸಬೇಕು. ನಮಗೆ ಉಪಕಾರ ಮಾಡಿದವರಿಗೂ ಒಂದು ನಾವು ಧನ್ಯವಾದ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥವಾಗಿದೆ. ಆದ್ರೂ ಕಡೆಗೆ ಏನ್ ಮಾಡಿದಲ್ಲಿ ಅವನು ಯೋನಾತಾನ ನನಗೇನು ಹೇಳಿದ ಮತ್ತೆ ಉಪಕಾರಕ್ಕೆ ಬರಲಿಲ್ಲ ಅಂತ ಹೇಳಿ ದಾವೀದ ಯೋನಾತಾನನ ಮಗನನ್ನು ಬಿಡ್ಲಿಲ್ಲ, ಮಗನಿಗೆ ದಯೆ ತೋರಿಸಿದ್ದು. ಒಂದು ವೇಳೆ ಅದು ಏನು ಕಷ್ಟ ಅಂತೇಳಿ ನಾವು ಮುಂದೆ ಓದಿ ತಿಳಿದುಕೊಳ್ಳೋಣ. ಹಾಗೆ ಇದರ ಅರ್ಥ, ನಮಗೆ ಯಾರಾದ್ರೂ ಒಬ್ಬರು ಭರವಸೆ ಕೊಟ್ಟಿದ್ರು, ಆ ಕಾರ್ಯವನ್ನು ನೆರವೇರಿಸದ ಹೋದ್ರು, ಅವರ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೂ ಕೂಡ ಅಲ್ಲಿ ನಾವು ಸಹಾಯ ಮಾಡಲೇಬೇಕು ಅಂತ ಇದರ ಕಷ್ಟ ಕಾಲದಲ್ಲಿ, ಬಾಕಿ ಕಾಲದಲ್ಲಿ ಅಲ್ಲ, ನೋಡಿಕೊಂಡು ನಾವು ಸಹಾಯ ಮಾಡಬೇಕು, ಎಲ್ಲದಕ್ಕೂ ಅಲ್ಲ. ಇದರ ಅರ್ಥ ಮುಂದೆ ಓದಿಕೊಳ್ಳೋಣ. 9:1. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕಿರುತ್ತೇನೆ ಅನ್ನಲು. ನೋಡಿ ಏನ್ ಮಾಡ್ತಾನೆ, ದಾವೀದ ಅರಸ ಆದ್ರೆ ಸೌಲ ಅವನ ಮಕ್ಕಳೆಲ್ಲ ಸತ್ತು ಹೋದ್ರು, ಅವನ ಮನೇಲಿ ಯಾರಾದ್ರೂ ಉಳಿದಿದ್ದಾರೋ ಅಂತ ಹೇಳಿ ಆ ಸಿಟ್ಟನ್ನ ಇಟ್ಟುಕೊಳ್ಳದೆ ನೋಡಕ್ಕೆ ಹೋದ. ಯಾರಾದ್ರೂ ಇದ್ದಾರಾ ಅಂತ ಹೇಳಿದ್ರೆ ಯೋನಾತಾನನ ಮನೆಯಲ್ಲಿ, ಸೌಲನ ಮನೆಯಲ್ಲಿ ನೋಡಕ್ಕೆ ಹೋದ. ಹಾಗೆ ನಮ್ಮ ಅರ್ಥ ಇದು, ನಮ್ಗೆ ಯಾರಾದ್ರೂ ತೊಂದರೆ ಮಾಡಿದ್ರು, ಅನ್ಯಾಯ ಬಗೆದ್ರು, ದೇವರು ನಮ್ಮನ್ನು ರಕ್ಷಿಸಿದ ಮೇಲೆ ಅವರಿಗೆ ನಮ್ಮ ಕಣ್ಣೆದುರಲ್ಲಿ ಶಿಕ್ಷೆ ಬಂದು ಹೋದ್ರೆ, ಅಥವಾ ನಾನಾ ತರದ ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಾಗ, ನಮ್ಮನ್ನು ಉನ್ನತ ಮಟ್ಟಕ್ಕೆ ದೇವರು ಏರಿಸಿದಾಗ ನಾವು ಅವರೊಂದಿಗೆ ಮಾತನಾಡಬೇಕು, ಅವರಿಗೆ ಏನಾಯ್ತು ಅಂತ ಹೋಗಿ ನೋಡ್ಬೇಕು ಅಂತ ಇದರ ಅರ್ಥವಾಗಿದೆ. ಯಾಕೆಂದ್ರೆ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ದೇವರ ಪ್ರೀತಿಯನ್ನು ನಾವು ಅಲ್ಲಿ ತೋರಿಸ್ಬೇಕು. ಆಗ ಹಾಗೆ ಮಾಡಿದ್ರು, ಈಗ ಹೀಗೆ ಮಾಡಿದ್ರು, ನಾನ್ಯಾಕೆ ಹೋಗ್ಬೇಕು, ನಾನ್ಯಾಕೆ ನೋಡ್ಬೇಕು ಅಂತ ಮಾಡಬಾರದು. ಅದು ದೇವರ ಪ್ರೀತಿಯಲ್ಲ.
ಅದಕ್ಕೆ ಏನ್ ಮಾಡ್ಬೇಕು ನಾವು? ನೀನು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಪರಲೋಕದ ತಂದೆ ಕ್ಷಮಿಸುವರು ಎಂಬುದಾಗಿ ಮತ್ತಾಯ 6ನೇ ಅಧ್ಯಾಯದಲ್ಲಿ ಪರಲೋಕದ ಪ್ರಾರ್ಥನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಲ್ಲದೆ ಯಾಜಕ ಕಾಂಡದಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿ ಬಹಳ ಕಡೆಗೆ ನೀನು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಕೂಡ ಯೇಸುಸ್ವಾಮಿ ಕೂಡ ಶಿಲುಬೆ ಮೇಲೆ ತೂಗಾಡಿಕೊಂಡು ತಂದೆಯವರನ್ನು ಕ್ಷಮಿಸುವವರು ಏನು ಮಾಡುತ್ತಿರುವವರು ಎಂದು ಅರಿಯರು ಎಂಬುದಾಗಿ ಪ್ರಾರ್ಥಿಸಿದರು. ಈ ಒಂದು ಜೀವಿತ ಇವತ್ತು ನಮ್ಮಲ್ಲಿರಬೇಕು. ಅದೇ ದಾವೀದನನ್ನು ದೇವರು ಆರಿಸಿಕೊಂಡು ಕೂಡ ದಾವೀದ ಮಾಡಿದ್ದು. ಅವರ ಮನೆ ಸಂಪೂರ್ಣ ನಿರ್ನಾಮ, ಅಲ್ಲಿ ಸೌಳ ಇಲ್ಲ, ಯೋನಾತಾನ ಇಲ್ಲ, ಆಗ ಅವರ ಮನೆ ಯಾರಾದರೂ ಉಳಿದಿದ್ದಾರೋ ಅಂತೇಳಿ ಹೋಗಿ ನೋಡಿದ. ಇದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕು. ಆಗ ಅಲ್ಲಿ ಅವರು ಒಂದು ವೇಳೆ ಪ್ರೀತಿ ಇಟ್ಟರೆ ಇರ್ಬೋದು, ಇಲ್ಲದಿದ್ರೆ ಇಲ್ಲ. ಅಕಸ್ಮಾತ್ ಅವ್ರು ಏನಾದರೂ ತಿರುಗಿ ಬೈಬೋದು, ಏನಾದರೂ ಯೋಚನೆ ಮಾಡ್ಬೋದು. ಅದಕ್ಕೆ ತಕ್ಕಾದ ಪ್ರತಿಫಲವನ್ನು ಕೊಡುವವರು ದೇವರಿದ್ದಾರೆ. ಅವ್ರು ಖಂಡಿತವಾಗಿ ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡುವವರಾಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ 2ನೇ ವಚನ 2 ಸಮುವೇಲ 9:2 ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಚೀಬನೆಂಬ ಒಬ್ಬ ಮನುಷ್ಯನನ್ನು ಕರೆದುಕೊಂಡು ಬಂದರು. ಅರಸನು ಅವನನ್ನು, ನೀನು ಚೀಬನು ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಚೀಬನೆ ಎಂದು ಉತ್ತರ ಕೊಟ್ಟನು. ಆಗ ನೋಡಿ, ಅಲ್ಲಿಂದ ಹೋದಾಗ ಆ ಮನೆಯಲ್ಲಿ ಇದ್ದವರು ಯಾರೋ ಒಬ್ರು, ಅಲ್ಲಿ ಯೋನಾಥನ ಮಗನೇ ಅವನು ಯಾರು, ಚೀಬಾಬ ಇದ್ದ. ಅವನನ್ನ ಕರ್ಕೊಂಡು ಬಂದರು. ಅಲ್ಲಿನ ಜನಗಳು ನೋಡಿ, ಇವನು ಯೋನಾಥನ ಮಗ ಅಂತ. ಆಗ ಅಲ್ಲಿ ಪ್ರಶ್ನೆ ಮಾಡ್ತಾನೆ, ನೀನು ಚೀಬನೋ ಅಂತೇಳಿ. ಆಗ ಹೆಸರನ್ನ ಕೇಳಿರ್ಬೋದು, ಆದ್ರೆ ದಾವೀದ ಅವನನ್ನು ನೋಡಿರುವುದಿಲ್ಲ. ಆಗ ಅವನು ಉತ್ತರ ಕೊಟ್ಟನೆ, ಹೌದು, ನಾನೇ ಚೀಬನು, ಅಂದ್ರೆ ನಾನೇ ಯೋನಾಥನ ಮಗ, ಸೌಲನ ಮಗನ ಮಗ ಎಂಬುದಾಗಿ ಆ ಒಂದು ಹುಡುಗನ ದಾವೀದಲ್ಲಿ ನೋಡ್ತಾನೆ. ಇದು ನಾಳೆಯೂ ಮುಂದುವರಿದು ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನ ನಾನು ಹಾಗೂ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸುವಂತೆ, ಕೇಳಿದವರನ್ನು ನನ್ನನ್ನು ಕೂಡ ಎಲ್ಲವನ್ನು ಕೇಳುತ್ತಿರುವವರನ್ನು ಆಶೀರ್ವದಿಸಿರಿ. ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ಇದರ ವಿಷಯ ತಿಳಿಸಿ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನೂ ಆಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ನಿಮ್ಮ ಎಲ್ಲ ಹೊಲ ನೆಲ ತೋಟಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು, ಪ್ರಾಣಿ ಪಕ್ಷಿಗಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.